ಬೆಂಗಳೂರಿನಲ್ಲಿ ಗುಂಡಿಗಳು ರಸ್ತೆಗಳು ಮಾತ್ರವಲ್ಲ, ಬಸ್ ನಿಲ್ದಾಣಗಳು ಕೂಡ ಡೇಂಜರಸ್ ಸ್ಥಿತಿಯಲ್ಲಿವೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಗ್ಯಾರಂಟಿ ಅನ್ನುವಂತಿದೆ ಕೆಲವು ಬಸ್ ನಿಲ್ದಾಣಗಳ ಸ್ಥಿತಿ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ, ನೋಡಿ. ಗುಂಡಿಗಳ ಜೊತೆ ನಗರದಲ್ಲಿ ಬಸ್ ನಿಲ್ದಾಣಗಳು ಡೇಂಜರ್. ನಿರ್ವಹಣೆ ಇಲ್ಲದೆ ಅಪಾಯದ ಅಂಚಿನಲ್ಲಿ ಬಸ್ ಸ್ಟ್ಯಾಂಡ್ಸ್. ಹೌದು, ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಎಷ್ಟು ಡೇಂಜರಸ್ ಆಗಿವೆ ಅನ್ನೋ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡುತ್ತಲೇ ಇದೆ. ಈಗ ಸಿಲಿಕಾನ್ ಸಿಟಿಯ ಕೆಲ ಬಸ್ ನಿಲ್ದಾಣಗಳು ಅಪಾಯದ ಸ್ಥಿತಿ ತಲುಪಿವೆ. ಎಸ್, ಮಳೆ ಬಿಸಿಲು ಅಂತ ಏನಾದ್ರೂ ನಗರದ ಕೆಲ ಬಸ್ ನಿಲ್ದಾಣಗಳ ಕೆಳಗೆ ನಿಂತ್ರೆ ಯಾವಾಗ ಬೇಕಿದ್ರೂ ಅನಾಹುತ ಆಗಬಹುದು. ಅಷ್ಟು ಡೇಂಜರಸ್ ಸ್ಥಿತಿಯಲ್ಲಿದೆ ಬೆಂಗಳೂರಿನ ಕೆಲ ಬಸ್ ನಿಲ್ದಾಣಗಳು. ಅವುಗಳ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ 1. ಸ್ಥಳ ಸಿಬಿಐ ಬಸ್ ನಿಲ್ದಾಣ, ಆರ್ಟಿ ನಗರ. ಆರ್ಟಿ ನಗರದ ಸಿಬಿಐ ಬಸ್ ನಿಲ್ದಾಣ ಸಂಪೂರ್ಣ ಹಾಳಾಗಿದೆ. ಕಿರಿದಾದ ರಸ್ತೆಯಲ್ಲಿರುವ ಈ ಬಸ್ ನಿಲ್ದಾಣ ತುಂಬಾ ಹಳೆಯದ್ದು. ಜೊತೆಗೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಬಸ್ ನಿಲ್ದಾಣ ಆಸನಗಳ ಹಿಂದೆ ಚರಂಡಿಯ ಸ್ಲ್ಯಾಬ್ಗಳು ಮುರಿದು ಬಿದ್ದಿವೆ. ಸ್ವಲ್ಪ ಯಾಮಾರಿದ್ರೂ ಆ ಗುಂಡಿಗೆ ಬೀಳ್ತಾರೆ. ಬೆಂಗಳೂರಿನಲ್ಲಿರುವಂತಹ ಬಸ್ ನಿಲ್ದಾಣಗಳಿದ್ದಾವೆ, ಅದು ಯಾವ ಮಟ್ಟಕ್ಕೆ ಹಾಳಾಗಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಾನೀಗ ಆರ್ ಟಿ ನಗರದ CBI ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥದ್ದು, ಅಂದರೆ ಅಲ್ಲಿ ಕನ್ನಡದ ನಾಮಫಲಕವನ್ನೆಲ್ಲ ಹಾಕಿದ್ರು, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಜೊತೆಗೆ ಯಾವಾಗ ಬೇಕಾದರೂ ಬೀಳುವಂಥ ಪರಿಸ್ಥಿತಿಯಲ್ಲಿ ಅದಿರುವಂಥದ್ದು. ಜೊತೆಗೆ ಆ ಬಸ್ ನಿಲ್ದಾಣದ ಹಿಂದ್ಗಡೆ ಗಮನಿಸ್ಬೋದು, ಆ ಸ್ಲ್ಯಾಬ್ಗಳೇನಿದ್ದಾವೆ, ಚರಂಡಿಯ ಸ್ಲ್ಯಾಬ್ಗಳು, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಇಲ್ಲಿ ಆಶ್ರಯ ಪಡೆಯುವಂಥದ್ದು, ಆ ಥರದ್ದೇನಾದರೂ ಮಾಡೋದಕ್ಕೆ ಏನಾದರೂ ನಿಂತರೆ ತುಂಬಾ ಡೇಂಜರಸ್ ಪರಿಸ್ಥಿತಿ. ಹಾಗೆ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗೆ ಮತ್ತು ಇಲ್ಲಿ ವಿದ್ಯುತ್ ಇದಕ್ಕಾಗಿ ಲೈಟ್ಗಳನ್ನೇನು ಹಾಕಿದ್ರು ಅವೆಲ್ಲವೂ ಕೂಡ ಹಾಳಾಗಿದ್ದಾವೆ. ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಆ ಟ್ಯೂಬ್ ಲೈಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಹೊರಗಡೆ ಬಂದಿರುವಂಥದ್ದು, ಅಂದರೆ ತಲೆಗಳಿಗೂ ಕೂಡ ತಗುಲುವಂಥ ಸಾಧ್ಯತೆ, ತಲೆಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ, ವಿದ್ಯಾರ್ಥಿಗಳು ಇಲ್ಲಿ ಬಸ್ ನಿಲ್ದಾಣದ ಬಳಿ ಕಾಯ್ತಿರ್ತಾರೆ ಬಸ್ಗೆ ಹತ್ತೋದಕ್ಕೆ. ಆದರೆ ಇಲ್ಲಿನ ದಾರುಣ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಗಮನಿಸ್ಬೋದು. ಅಂದರೆ ಒಂದ್ಸಲಿ ಬಸ್ ಹಿಡಿದಂಥ ಸಂದರ್ಭದಲ್ಲಿ ಬಸ್ ಹತ್ತಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಅನ್ನೋದು, ಅಂದರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿ ಒಂದು ನಿಲ್ದಾಣವನ್ನು, ಬಸ್ ನಿಲ್ದಾಣವನ್ನು ಈ ಮಟ್ಟಕ್ಕೆ ಕಳಪೆ ಮಾಡಬಹುದು, ಅಂದರೆ ಹಾಳಾಗುವಂಥ ನಿಟ್ಟಿನಲ್ಲಿ, ಅಂದರೆ ನಿರ್ಲಕ್ಷ್ಯದಿಂದಾಗಿ ಈ ಥರದ ಪರಿಸ್ಥಿತಿಗೆ ಬಂದಿರುವಂಥದ್ದು. ರಿಯಾಲಿಟಿ ಚೆಕ್ 2. ಸ್ಥಳ ಹೆಬ್ಬಾಳ ಬಸ್ ನಿಲ್ದಾಣ. ಹೆಬ್ಬಾಳ ಬಸ್ ನಿಲ್ದಾಣದಲ್ಲಿ ಹಳದಿ ಕೆಂಪು ಬಣ್ಣದ ಕನ್ನಡದ ಬಾವುಟದ ಬಣ್ಣ ಇರುವ ನಿಲ್ದಾಣದ ದಾರುಣ ಸ್ಥಿತಿ ನೋಡಿದ್ರೆ ಯಾವ ಮಟ್ಟಿಗೆ ಬಿಬಿಎಂಪಿ ಈ ನಿಲ್ದಾಣಗಳ ನಿರ್ವಹಣೆ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿನ ಆಸನಗಳು ಕಿತ್ತು ಬಂದಿವೆ. ಬಸ್ ನಿಲ್ದಾಣದ ಮೇಲೆ ಮರ ಬಿದ್ದು ಒಣಗಿ ಅಲ್ಲೇ ಇದೆ. ಅದನ್ನ ಯಾರೂ ತೆರವು ಮಾಡಿಲ್ಲ. ಅದರ ಕೆಳಗೆ ಪ್ರಯಾಣಿಕರು ನಿಲ್ಲುವಂತಾಗಿದೆ. ರಿಯಾಲಿಟಿ ಚೆಕ್ 3. ಸ್ಥಳ RMS ಬಸ್ ನಿಲ್ದಾಣ, ಸಂಜಯ್ ನಗರ. ಇಲ್ಲೂ ಸಹ ಟ್ಯೂಬ್ ಲೈಟ್ಗಳು ಪ್ರಯಾಣಿಕರ ತಲೆಗೆ ಬಡಿಯಲು ಕಾಯುತ್ತಿವೆ. ಇದರ ನಿರ್ವಹಣೆ ಇಲ್ಲದೆ ಜನ ರಸ್ತೆಯಲ್ಲಿ ನಿಲ್ಲುವಂತಾಗಿದೆ. ಇಲ್ಲಷ್ಟೇ ಅಲ್ಲ, ನಗರದ ಹಲವು ಬಸ್ ನಿಲ್ದಾಣಗಳ ಸ್ಥಿತಿ ಶೋಚನೀಯವಾಗಿದೆ. ಏನಾದರೂ ಬಿಬಿಎಂಪಿ ಹಾಗೂ ಸಾರಿಗೆ ಇಲಾಖೆ ಡೇಂಜರಸ್ ಬಸ್ ನಿಲ್ದಾಣಗಳ ದುರಸ್ತಿ ಕಾರ್ಯ ಮಾಡಬೇಕಿದೆ. ಅದು ಯಾವುದಾದ್ರೂ ಅನಾಹುತ ನಡೆಯುವ ಮೊದಲು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.